ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಎದ್ದು ರಂಗೋಲಿ ಹಾಕ್ತಾ ಇದ್ದೀನಿ. ಚಿಕ್ಕದಾಗೊಂದು ಇನ್ನು ನನ್ನ ಮಗ ಎದ್ದೋಳಷ್ಟರಲ್ಲಿ ಕಾಫಿ ಕಾಯಿಸ್ಕೊಡೋಣ. ಹಾಲು ಅವನಿಗೆ ಸ್ವಲ್ಪ ಲೈಟಾಗಿ ಕಾಫಿ ಪುಡಿನೇ ಹಾಕ್ತೀನಿ ಬೆಳಿಗ್ಗೆ ಹೊತ್ತು. ಇನ್ನು ಸಾಯಂಕಾಲ ಟೈಮು ಬೋರ್ಮಿಟ ಹಾಕ್ತೀನಿ. ಇನ್ನು ನಾವೊಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಪಾತ್ರೆ ಬೆಳಗಿರಲಿಲ್ಲ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳ್ಕೊತಾ ಇದ್ದೆ. ಇನ್ನು ನನ್ನ ಮಗನ ಚಾಟು, ದೊಡ್ಡ ಮಗಂದು ಎಷ್ಟು ಚಾಟ್ ಇತ್ತೋ ಎಲ್ಲ ಚಾಟ್ನೂ ಅರ್ಧಿ ಸುಮ್ಮನೆ ಅವ್ನಿಗೇನೋ ಒಂಥರ ಚಿಕ್ಕವನಿಗೆ ಅರಿಯೋದು ಎಸೆಯೋದು. ಆಮೇಲೆ ಏನಾರು ಬಾಕ್ಸಲ್ಲಿ ತುಂಬಿದರೆ ಅಕ್ಕಿ ತುಂಬಿರೋ ಬಾಕ್ಸ್ನು ಓಪನ್ ಮಾಡಿ ಕೆಳಗೆ ಕುದ್ರಿಸ್ತಾನೆ. ಆ ಥರದವನು. ಅದೇನು ಅಂತ ಗೊತ್ತಿಲ್ಲ, ಅವನಿಗೆ ಸುರಿದು ಬಿಡ್ಬೇಕು ಒಟ್ಟಿನಲ್ಲಿ. ಅವ್ನಿಗೆ ಆಟ ಸಾಮಾನು ಅಷ್ಟೇ, ಎಷ್ಟೇ ಜೋಡಿಸಿರಿ ಮತ್ತೆ ಚೆಲ್ಬಿಡ್ತಾನೆ. ಇನ್ನು ಅವತ್ತಿನ ವಿಡಿಯೋ ಮುಗಿಸಿ ನೆಕ್ಸ್ಟು ಬೆಳಗಿನ ವಿಡಿಯೋ ಸ್ಟಾರ್ಟ್ ಮಾಡಿರೋದು. ನಮ್ಮ ಮನೆ ಹತ್ರ ಪಾರಿವಾಳ ಎಷ್ಟೊಂದು ಐತೆ ಅಂದರೆ ಸಾಕಿದ್ದಾರೆ. ಸ್ವಲ್ಪ ಮಾಮೂಲಿ ಒಬ್ಬೊಬ್ಬರು 1, 2, 3 ಹಿಂಗೆ ಸಾಕಿರ್ತಾರೆ. ಇವರು ಮಾತ್ರ ಜಾಸ್ತಿ. ಅಷ್ಟು ಇರೋದೆಲ್ಲ ಒಂದೇ ಮನೇಲಿರೋದು. ಮೇಲ್ಗಡೆ ಟೆರೆಸ್ಸಲ್ಲಿ ಜಾಗ ಇರುತ್ತಲ್ಲ, ಅದರಲ್ಲಿ ಓಪನ್ ಮಾಡಿ ರೂಮ್ ಥರ ಮಾಡಿರೋದ್ರಲ್ಲಿ ಹಾಕಿರ್ತಾರೆ. ಮತ್ತು ಮೇವು ಹಾಕೋಕ್ಕೆಲ್ಲ ಬೇರೆ ಥರ ಹೊರ್ಗಡೆನೇ ಬಿಟ್ಬಿಡ್ತಾರೆ. ಆದರೂ ಅವು ಮತ್ತೆ ಆ ಮನೆಗೆ ಹೋಗ್ತವೆ. ಇನ್ನು ನನ್ನ ಮಗ ಬೆಳಗ್ಗೆ ಹೋಗಿದ್ದ ಸ್ಕೂಲ್ಗೆ. ಇನ್ನು ಬಂದದ ದಿನ ಮತ್ತೆ ಜ್ವರ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ದೋಸೆ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ. ತಿನ್ಸೋಣ ಅಂತಂದರೆ ಇವನು ತಿಂದಿಲ್ಲ. ಇನ್ನು ಬೆಳಗ್ಗೆ ಒಂದು ಲೋಟ ಹಾಲು ಕುಡಿದ್ಬಿಡ್ತಾನೆ, ಹಂಗಾಗಿ ತಿಂದೇ ಇಲ್ಲ. ಇನ್ನು ಇವಾಗ ಒಟ್ಟಿಗೆ ಎದ್ಮೇಲೆ ಹಾಕೊಳ್ಳೋಣ ಅಂತ ಮಾಡಿದ್ದೀನಿ. ನೈಟು ಒಂದು ಸಲ ಹಾಕ್ತಿದ್ದೀನಿ ಸಿರಪ್ನ. ಮತ್ತು ಕಡಿಮೆ ಆಗುತ್ತೆ ಆವಾಗ, ಮತ್ತೆ ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಬರುತ್ತೆ. ಏನೋ ಗೊತ್ತಿಲ್ಲ. ಟೆಸ್ಟು ಅಂತ ಹೇಳಿದ್ರು, ಸ್ಕೂಲ್ಗೋಲ್ಲಿ ಟೆಸ್ಟು ಅಂತ ಹೇಳಿದ್ರು ಈ ವೀಕಲ್ಲಿ. ಅದು ಮಂಡ್ಯ ಒಂದಿನ ಹೋದ ಅಷ್ಟೇ ಜ್ವರನೇ ಬಂದ್ಬಿಟ್ಟು. ಏನು ಮಾಡೋದು. ಊರಿಂದನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ. ಊರಿಗೆ ಹೋಗಿದ್ದು ಬಂದಿದ್ದನ್ನ ಊರಿಗೂ ನೋಡ್ಕೊ ಬಂದಿದ್ದಕ್ಕಿದ್ರೆ. ಊರಿಂದ ಬಂದ್ರೂ ಈ ಥರ ಆಗೈತೆ ನೋಡಿ. ಸ್ಕೂಲ್ಗೆ ಹೋಗೋಕ್ಕಾಗ್ತಾಯಿಲ್ಲ. ಅದೇ ಜೀವನ. ನಾವು ಅಂದ್ಕೊಳ್ಳೋದೇ ಒಂದು, ಅದು ನಡೆಯೋದೇ ಇನ್ನೊಂದು. ಯಾವುದಕ್ಕೂ ಅಷ್ಟೇ ಜಾಸ್ತಿ ನಾವು ಒತ್ತು ಕೊಟ್ಟಷ್ಟು ಅದ್ರ ಮೇಲೆ ಅದ್ರದ್ದು ಆಪೋಸಿಟ್ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಆದರೆ ನಾವು ಇದು ಮನುಷ್ಯನ ಜೀವನ ಅಲ್ವಾ, ಮನುಷ್ಯ ಎಲ್ಲದಕ್ಕೂ ಬೆಲೆ ಕೊಡಲೇಬೇಕು. ಈಗ ಫೀಸ್ ಕಟ್ಟಿದ್ದೀವಿ ಅನ್ನೋದೊಂದು, ಇನ್ನು ಊರಲ್ಲಿದ್ದರೆ ಸ್ಕೂಲ್ ಫೀಸ್ ಕಟ್ಟಿ ಇರಬೇಕಲ್ಲ ಅಂತ ಅದೊಂದು ಮೈಂಡಿಗೆ ಬಂದ್ಬಿಡುತ್ತೆ. ಇನ್ನು ಕಳ್ಸೋಕ್ಕೆ ಬಂದಾಗ ಈ ಥರ ಏನು. ನಮ್ಮ ಮನೆಯವ್ರಿಗೂ ಜ್ವರ ಬಂತು ಮೊದಲು, ಆಮೇಲೆ ಇವನು ಚಿಕ್ಕವನಿಗೆ ಬಂತು, ಇವಾಗ ಇವನಿಗೆ ಬಂದೈತೆ. ಚಿಕ್ಕವನಿಗೆ ಸ್ವಲ್ಪ ಸಿರಪ್ ಹಾಕೋದಕ್ಕೆ ಕಡಿಮೆ ಆಯಿತು, ಇವನಿಗೆ ಕಡಿಮೆ ಆಗಿಲ್ಲ. ಪಾಪ ಅವನು ತಡೆಯೋದು ಇಲ್ಲ. ಏನು ಮಾಡುತ್ತೆ ನೋಡೋಕ್ಕೂ ಆಗಲ್ಲ ನಮ್ಮ ಕೈಲಿ. ಏನು ಕೈಕಾಲೇ ಆಡಲ್ಲ ಒಂದೊಂದ್ಸಲ. ದೊಡ್ಡವರಾದ್ರೂ ಒಂದು ಸ್ವಲ್ಪ ತಡ್ಕೋತಾರೆ, ಇಲ್ಲ ಬಾಯ್ಬಿಟ್ಟು ಹೇಳ್ತಾರೆ. ಅವರು ಏನು ಹೇಳ್ತಾರೆ, ಸುಸ್ತು ಅಂತ ಮಲ್ಕೋತಾನೆ. ಇನ್ನು ನಾನು ತಿನ್ನಿಸ್ತೀನಿ, ಎತ್ಕೊಂಡು ಏನೋ ತಿನ್ನಿಸ್ತೀನಿ. ಮತ್ತು ಇನ್ನೊಂದು ಸಿರಪ್ ಕುಡಿಯೋಕ್ಕೆ ನೀರು ಕುಡಿದ್ಬಿಡ್ತಾನೆ. ಅದೊಂದು, ಯಾವುದೇ ಮೆಡಿಷನ್ ಹಾಕ್ತಕ್ಕೆ ನೀರು ಕುಡಿದ್ರೆ ಅದ್ರ ಪವರ್ ಏನೂ ಇರಲ್ಲ. ಆದರೂ ನೀರು ಕುಡಿದ್ಬಿಡ್ತಾನೆ. ಕುಡಿಯಲ್ಲ ಬೇಡ ಅಂತ ನಾನು ಸ್ವಲ್ಪ ಹೊತ್ತು ಎತ್ಕೊಂಡು ಅದು ಇದು ತೋರಿಸ್ಕೊಂಡು ಇದು ಮಾಡ್ತೀನಿ. ಇನ್ನು ಅದೊಂಥರ ಖಾರ ಅನಿಸುತ್ತೋ ಇಲ್ಲ ಬಾಯಿಗೆ ಏನೋ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ಕುಡಿತಾನೆ. ಏನು ಮಾಡೋಕ್ಕೂ ಮನಸ್ಸೇ ಇಲ್ಲ. ಒಂಥರ ಆ್ಯಕ್ಟಿವ್ ಆಗಿದ್ದಷ್ಟು ಮಕ್ಕಳು ನಮಗೂ ಖುಷಿ. ಅವ್ರೇನೋ ತೀಟೆನೋ ತರಲೇನೋ ಕಿತ್ತಾಕೊಂಡು ಬರೋಕ್ಕೆ ಅದೇ ಒಂಥರ ಚೆಂದ. ಹಿಂಗೆ ಸುಮ್ಮನೆ ಬಿದ್ದುಬಿಟ್ರೆ, ಹಿಂಗೆ ಮಲ್ಕೊಂಡಿದ್ರೆ ಅಂತೂ ಏನೂ ನೋಡೋಕ್ಕೆ ಆಗಲ್ಲ. ಇನ್ನು ಎದ್ದ ಸ್ವಲ್ಪ ನೀರು ಕುಡಿಸ್ಬಿಟ್ಟು ಬಾಯಿನ ಮುಕ್ಳಿಸೋಣ ಅಂತ ಹೇಳಿಸ್ಬಿಟ್ಟು ಇನ್ನು ದೋಸೆ ಮಾಡಿದೆ ಅಂತ ತಿನ್ನಿಸ್ತಾಯಿದ್ದೆ. ಸ್ವಲ್ಪ ತಿನ್ನಿಸ್ದೆ. ಇನ್ನೊಂದು ಕಡೆ ನೋಡಿ, ನನ್ನ ಚಿಕ್ಕ ಮಗ ಇವನು ಹೊರ್ಗಡೆ ಹೋಗವನೆ ಅಂತ ತಿಳ್ಕೊಂಡು ಬಾಗಿಲು ಹಾಕ್ಬಿಟ್ಟ.
ಅದು ಕೈ ಜಜ್ಕೊಂಡ ಅವನು. ಸ್ವಲ್ಪ ಆಗೈತೆ, ಅದರೊಳಗೆ ಜ್ವರ ಬೇರೆ ಎಲ್ಲ ನೋವು ಅವನಿಗೆ. ಇನ್ನೊಂದು ಕಡೆ ಊರಿಂದ ಬೆಣ್ಣೆ ತಂದಿದ್ದೆ, ಅದನ್ನು ತುಪ್ಪ ಹಂಗೆ ಕಾಯಿಸೇ ಇರಲಿಲ್ಲ, ಹಂಗೆ ಇಟ್ಟಿದ್ದೆ. ಪೌಡ್ರು ಬೇಕಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕೋ ಪೌಡ್ರು ಹಾಗೆ ಊರಿಂದನೇ ನಮ್ಮ ಅಜ್ಜಿನೇ ಕೊಟ್ಟಿತ್ತು. ಪೌಡ್ರೂ ಹಾಕ್ಕೊಂಡು ತುಪ್ಪ ಕಾಯಿಸ್ಕೊಂಡೆ. ಈ ಒಣ ಬಟ್ಟೆಯಲ್ಲಿ ಒಂದೊಂದು ಬಾಕ್ಸ್ ಒರೆಸ್ಬಿಟ್ಟು ಅದ್ರೊಳಗಡೆ ಹಾಕಿ ಎಷ್ಟು ದಿನ ಇದ್ದರೂ ಏನೂ ಆಗಲ್ಲ. ಇನ್ನು ಅಲ್ಲಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ನಾವು ಮತ್ತು ನಮ್ಮ ಪಕ್ಕದ ಮನೆ ಆಂಟಿ ಹೋಗಿದ್ದು. ಅಲ್ಲೆಲ್ಲ ದೇವಸ್ಥಾನ ಚೆನ್ನಾಗಿತ್ತು. ಅವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸಖತ್ ಜನ, ಬೆಳಗ್ಗೆಯಿಂದನೂ ಜನನು. ಮತ್ತು ಮಾಮೂಲಿ ಪೊಲೀಸ್ನವರು ಕೂಡ ಅಷ್ಟೇ ಇದಾಗಿರ್ತಾರೆ, ಜಾಸ್ತಿ ಜನನೇ. ಇನ್ನು ಗಲಾಟೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಒಳಗಡೆ ಎಲ್ಲ ವೀಡಿಯೋ ಅಲೋ ಇಲ್ಲ ಅಲ್ಲಿ. ಇನ್ನು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಕೊಟ್ಟರು. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಇಂಥ ಟೈಮಲ್ಲಿ ಊಟ ಕೊಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಎನಿ ಟೈಮ್ ಕೊಡ್ತಾರೆ ಅನ್ಕೋತೀನಿ, ಬೆಳಗ್ಗೆಯಿಂದ ಸಂಜೆ ಗಂಟ. ಇನ್ನು ಅಲ್ಲಿಂದನೇ ಪಕ್ಕನೇ ಇತ್ತು ಕೆರೆ ಪಕ್ಕ ಜಿಂಕೆ ಪಾರ್ಕ್ ಐತೆ. ಇನ್ನು ನಾವು ಹೋಗಿದ್ದು ಲೇಟಾಗಿ ಹೋಗಿದ್ದರಿಂದ ನಾವು ಆ ಪಾರ್ಕಿಗೇನು ಹೋಗಲಿಲ್ಲ. ಇನ್ನು ನೋಡಿ ಎಷ್ಟು ಪ್ರಶಾಂತವಾಗೈತೆ. ಅಲ್ಲಿ ಗಲೀಜು ಮಾಡ್ತಾರೆ, ಅದಕ್ಕೆ ಅಂತಲೇ ಸೆಕ್ಯೂರಿಟಿಗಳನ್ನ ಇಟ್ಟಿದ್ದಾರೆ. ಇನ್ನು ಆ ಕಡೆ ಸ್ವಲ್ಪ ಅವಾಗೆಲ್ಲ ಸುಮ್ಮನೆ ಇದು ಬೆಟ್ಟ ಥರ ಇತ್ತಲ್ಲ, ಅವಾಗೆಲ್ಲ ಅಲ್ಲಿ ಮನೆ ಕಟ್ಕೊಂಡು ಇದ್ರಂತೆ. ಅಂಥವ್ರು 1-2-3 ಜನ ಸಿಕ್ಕೋದ್ರಲ್ಲಿ. ಆದರೂ ಅವರು ಗೌರ್ಮೆಂಟಿಂದ ಎಷ್ಟೇ ಖಾಲಿ ಮಾಡಿ ಅಂತ ಹೇಳಿದ್ರು, ಅವರು ಸ್ವಲ್ಪ ಇರೋ ಥರ ಕಟ್ಕೊಂಡು ಅನುಕೂಲ ಆಗೋ ರೀತಿಲಿ ಇದ್ದಾರಂತೆ. ಇನ್ನು ನಾವೊಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಎಲ್ಲ ವಾಕಿಂಗ್ ಮಾಡೋರು, ಇನ್ನು ಟೆಂಪಲ್ಗೆ ಬಂದಿರೋರು ಎಲ್ಲ ಇದ್ದರು. ಪಾಪ ಸೆಕ್ಯೂರಿಟಿನೂ ಅಷ್ಟೇ, ನನ್ನ ಮಕ್ಕಳು ಅವರು ಅಲ್ಲೂ ಬಿಡ್ತಾಯಿಲ್ಲ, ಸುಮ್ಮನೆ ಅಂತ ಕೂತ್ಕೊಳ್ಳಲ್ವಲ್ಲ, ಹಂಗಾಗಿ ಓಡ್ತಾಯಿದ್ರು. ಅವರು ಇಟ್ಕೊಳ್ಳಮ್ಮ ಅಂತಾಯಿದ್ರು. ಪಾಪ ಏನು ಆಟ ಜಾಸ್ತಿ ಮಾಡ್ತಾರಲ್ಲ ಅಂತ. ಆಮೇಲೆ ನಾನು ತಿಂಡಿ ಕೊಡಿಸ್ದೆ, ಜೆಲ್ಲಿನೇ. ಇನ್ನು ಅದೊಂದು ಸ್ವಲ್ಪ ತಿನ್ಕೊಂಡು ಇನ್ನು ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಬಂದು. ಇನ್ನು ಆರಲಿ ಅಂತ ತುಪ್ಪ ಇಟ್ಬಿಟ್ಟು ಹೋಗಿದ್ದೆ, ಅದೇ ಬಾಕ್ಸ್ ಒರೆಸ್ಕೊಂಡು ತುಪ್ಪ ಹಾಕ್ಕೊಂಡ್ರೆ ಒಳ್ಳೆಯದು, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಮಾಮೂಲಿ ತುಪ್ಪ ಕನ್ಸ ಪೌಡ್ರು ಮತ್ತು ಬೆಳ್ಳುಳ್ಳಿ ಕೆಚ್ಚು ಹಾಕ್ಕೊಳ್ಳೋದು, ಜೊತೆಗೆ ವೀಳ್ಯದೆಲೆ ಬೇಕು ಅಂದರೆ ಆ ಥರ ಹಾಕ್ಕೊಂಡ್ರೆ ಅಷ್ಟೇ. ಪೌಡ್ರಿಗೆ ಮೆಂತ್ಯಕಾಳು, ಈ ಖಾರ ಪುಡಿ ಸಾಮಾನು ಮಾಡಿಸಿದಾಗ ನಮ್ಮ ಅಜ್ಜಿ ಎಲ್ಲ ಥರ ಕಾಳು ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿರುತ್ತೆ. ಇನ್ನು ನನ್ನ ಮಗ ಅಲ್ಲಿ ಸ್ಟ್ಯಾಂಡ್ ಹತ್ರ ಅದು ಇದರಲ್ಲಿ ಆಟಾಡ್ತಾಯಿದ್ದ, ಮಾಮೂಲಿ ಟಿಪಾಯಿಲಿ. ಅದನ್ನು ತಗೊಬಂದು ಸ್ಟ್ಯಾಂಡ್ಗೆಲ್ಲ ಜೋಡಿಸ್ತೀನಿ ಅಂದ್ಬಿಟ್ಟು ಸೌಟು, ಜಾಲರಿ, ಸ್ಪೂನ್ಗಳು ಇರ್ತಾವೆ, ಅವೆಲ್ಲ ಅವ್ನಿಗೆ ಎತ್ತೋದು ಹಾಕೋದಕ್ಕೇ ಅದೇ ಕೆಲಸ. ಏನೋ ಒಂದು ಒಟ್ಟಿನಲ್ಲಿ ನಾನು ಎಲ್ಲಿರ್ತೀನೋ ಅಲ್ಲಿ ಇಟ್ಕೊಂಡು ಅವ್ನಿಗೇನು ಅವ್ನು ಮಾತಾಡ್ದಾಗೆಲ್ಲ ಅವ್ನು ರೆಸ್ಪಾನ್ಸ್ ಮಾಡ್ತಾಯಿದ್ರೆ ಸುಮ್ಮನೆ ಆಟಾಡ್ತಾಯಿರ್ತಾನೆ. ನಾವು ಅವ್ನಿಗೇನು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಅಳೋಕ್ಕೆ ಶುರು ಮಾಡ್ತಾನೆ, ಅನ್ನೋಕ್ಕೆ ಶುರು ಮಾಡ್ತಾನೆ. ಇನ್ನು ಸ್ವಲ್ಪ ಅಂಗಡಿಗೆ ಹೋಗಿದ್ದು ಹಾಲು ತರೋಣ ಅಂತ ಹೇಳ್ಬಿಟ್ಟು ಹಾಲು ತಗೊಬಂದೆ. ಅಲ್ಲೇ ಹೂವನ್ನು ಬೇಕಿತ್ತು ಅಂತ ಹೂವನ್ನು ತಗೊಂಡು ಇನ್ನು ಮೊಟ್ಟೆ ತಗೊಬಂದೆ. ನನ್ನ ಮಗ ಹಾಲು ಹೊಡೆದಾಕ್ಬಿಡ್ತಾನೇನೋ ಅಂತ ಮೊಟ್ಟೆ ಹೊಡೆದಾಕ್ಬಿಡ್ತಾನೆ ಅಂತ ಹುಷಾರಾಗಿ ತೆಗೆದುಕೊಟ್ಟ. ಇನ್ನು ಈ ಥರ ಬಿಸ್ಕತ್ತು ನೆನಪಾಗಿದ್ದು ಹಾಲನ್ನ ಹತ್ರನೇ ತಗೊಂಡೆ. ಇದು ನಮ್ಮ ತಾತನ ತಿಥಿಲಿ ಮಾಡಿಸ್ಕೊಂಡು ಈ ಥರ ಬಿಸ್ಕತ್ ಕೊಟ್ಟೆ. ಚೆನ್ನಾಗೈತೆ, ಕೊಬ್ಬರಿ ಮಿಠಾಯಿ ಥರ, ಕೊಬ್ಬರಿ ಬಿಸ್ಕತ್ತು ಮಿಠಾಯಿ ಎಲ್ಲ ಬಿಸ್ಕತ್ತು. ನನ್ನ ಮಗ ಎಲ್ಲ ಕೆಳಗೆ ಹಾಕ್ಬಿಟ್ಟು ಖಾಲಿ ಅಂತ ಕವರ್ ತೋರ್ತಾ ಇದ್ದ. ಅವನಿಗೆಲ್ಲ ಏನು ಇಂಟ್ರೆಸ್ಟೇ ಇಲ್ಲ ಈ ಥರ ತಿನ್ನೋದ್ರಲ್ಲಿ. ಚಾಕ್ಲೇಟ್ ಕೊಡಿ ತಿಂತಾನೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.